ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ವರುಣ್ ತೇಜ್ ಅಭಿನಯದ ಕೊರಿಯನ್ ಕನಕರಾಜು ಅನ್ನೋ ಹಾರರ್ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಈ ಮೂವಿಲಿ ನಮ್ ಹೀರೋ ಕನಕರಾಜು ಅವನ್ ಫ್ರೆಂಡ್ ಜೊತೆ ಆರಾಮಾಗಿ ಜೀವನ ಮಾಡ್ತಾ ಇರ್ತಾನೆ. ಹೀಗಿದ್ದಾಗ ಬಾರಲ್ಲಿ ಎಣ್ಣೆ ಕುಡಿಯೋ ಟೈಮಲ್ಲಿ ಏನೋ ಆಗುತ್ತೆ. ಎಣ್ಣೆ ಕುಡಿಯೋ ಟೈಮಲ್ಲಿ ಏನಾಯ್ತು? ಎಣ್ಣೆ ಕುಡಿದು ಅಣ್ತಮ್ಮ ಏನಾದ? ಮತ್ತೆ ಕನಕರಾಜುನ ಕೊರಿಯನ್ ಕನಕರಾಜು ಅಂತ ಕರೆಯೋಕೆ ಕಾರಣ ಏನು ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ನಮಗೆ ಕೊರಿಯಾನ ತೋರಿಸ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿ ಸತ್ತೋಗಿರ್ತಾನೆ. ಅವನ ಅಸ್ಥಿನ ಒಂದು ಡಬ್ಬಕ್ಕೆ ಹಾಕಿರ್ತಾರೆ. ಎಲ್ರು ಅವನ್ ಫೋಟೋ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಹೀಗಿದ್ದಾಗ ಅಚಾನಕ್ ಆಗಿ ಅಲ್ಲಿ ಬೆಂಕಿ ಹಚ್ಕೊಳ್ಳುತ್ತೆ. ಬೆಂಕಿ ಎಲ್ಲ ಆರಿಸಿದ್ಮೇಲೆ ಕ್ಲೀನ್ ಮಾಡುವಾಗ ಅಸ್ಥಿ ಇದ್ದ ಡಬ್ಬನ ಕೂಡ ಕಸದ ಜೊತೆ ಹಾಕೊಂಡೋಗ್ತಾರೆ. ಅದನ್ನ ಕಸನ ಸೆಗ್ರಿಗೇಟ್ ಮಾಡೋನು ಅವನ್ ಮನೆಗೆ ತಗೊಂಡೋಗ್ತಾನೆ. ಅವನ್ ಮಗಳು ಅದನ್ನ ಎತ್ಕೊಂಡು ಅವಳ ಫ್ರೆಂಡ್ ಮನೆಗೆ ಹೋಗ್ತಾಳೆ. ಮಿಸ್ ಆಗಿ ಅದನ್ನ ಒಂದು ಸೂಟ್ ಕೇಸ್ ಒಳಗೆ ಹಾಕ್ತಾಳೆ. ಆ ಸೂಟ್ ಕೇಸ್ ತಗೊಂಡು ಒಬ್ಬ ವ್ಯಕ್ತಿ ಇಂಡಿಯಾಗೆ ಬಂದು ಲ್ಯಾಂಡ್ ಆಗ್ತಾನೆ. ಅವನು ಒಬ್ಬ ಚೆಫ್. ಹೋಟೆಲ್ಗೆ ಹೋಗ್ತಾನೆ. ಅವನಿಗೆ ರೂಮ್ ಕೊಡ್ತಾರೆ. ಅವನು ಆ ಡಬ್ಬ ನೋಡಿ ಅದನ್ನ ಡಸ್ಟ್ ಬಿನ್ಗೆ ಹಾಕ್ತಾನೆ. ಅದನ್ನ ರೂಮ್ ಕ್ಲೀನ್ ಮಾಡೋ ಮಹಿಳೆ ತಗೊಂಡೋಗಿ ಒಂದು ಕೆರೆ ಒಳಗೆ ಹಾಕ್ತಾರೆ. ಡಬ್ಬ ಹೋಗಿ ಕೆರೆಯ ದಡ ಮುಟ್ಟುತ್ತೆ. ಇಲ್ಲಿಗೆ ಸೀನ್ ಕಟ್ ಆದ್ರೆ ನಮಗೆ ಸೀನಾ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಅವನು ಅವ್ರ ಅಣ್ಣ ಚೆಂಗಾರೆಡ್ಡಿ ಜೊತೆ ಸೇರ್ಕೊಂಡು ಬಡ್ಡಿ ವ್ಯಾಪಾರ ಮಾಡ್ತಾ ಇರ್ತಾನೆ. ಆದ್ರೆ ಬಡ್ಡಿ ಕೇಳೋಕೆ ಹೋಗಿದ್ದವರಿಗೆ ಈ ಕಥೆಯ ನಾಯಕ ಕನಕರಾಜು ಹೊಡೆದು ಓಡಿಸಿರ್ತಾನೆ. ಅದ್ನ ಒದೆ ತಿಂದವರು ಸೀನಾಗೆ ಹೇಳ್ತಾ ಇರ್ತಾರೆ. ಇಲ್ಲಿಗೆ ಸೀನ್ ಕಟ್ ಆದ್ರೆ ಇವಾಗ ನಮಗೆ ಈ ಕಥೆಯ ನಾಯಕ ಕನಕರಾಜುನ ತೋರಿಸ್ತಾರೆ. ಅವನು ಒಂದು ಭಜನಾ ಗ್ರೂಪ್ ಇರುತ್ತೆ. ಜಾತ್ರೆಗಳಲ್ಲಿ ಭಜನೆ ಹಾಡ್ತಾ ಇರ್ತಾರೆ. ಅದೇ ರೀತಿ ಅವ್ರ ಊರಿನ ಜಾತ್ರೆಯಲ್ಲೂ ಭಜನೆ ಹಾಡ್ತಾರೆ. ಅಲ್ಲಿಗೆ ಚೆಂಗಾರೆಡ್ಡಿ ಅವನ್ ಗ್ಯಾಂಗ್ ಜೊತೆ ಬರ್ತಾನೆ. ಕನಕರಾಜು ಕೂಡ ಚೆಂಗಾರೆಡ್ಡಿ ಹತ್ರ ಸಾಲ ತಗೊಂಡಿರ್ತಾನೆ. ಸೀನಾ ಬಂದು ಅದನ್ನ ಕನಕರಾಜು ಹತ್ರ ಕೇಳ್ತಾನೆ. ಕನಕರಾಜು ಕೊಡಲ್ಲ ಅಂತಾನೆ. ಅಲ್ಲೇ ಇಬ್ರಿಗೂ ಜಗಳ ಶುರು ಆಗುತ್ತೆ. ಸೀನನ ಕಡೆಯವರಿಗೆಲ್ಲ ಕನಕರಾಜು ಸರಿಯಾಗಿ ಹೊಡಿತಾನೆ. ಕಡೆಗೆ ಸೀನನ ಕಿವಿನ ಕಟ್ ಮಾಡ್ಬಿಡ್ತಾನೆ. ಅದಕ್ಕೆ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಈ ಎಲ್ಲಾ ವಿಷಯ ಚೆಂಗಾರೆಡ್ಡಿಗೆ ಗೊತ್ತಾಗೋದೇ ಇಲ್ಲ. ಇವಾಗ ಕನಕರಾಜು ಸ್ಟೇಷನ್ ಅಲ್ಲಿ ಇರ್ತಾನೆ. ಅವನ್ನ ಬಿಡಿಸ್ಕೊಂಡು ಹೋಗೋಕೆ ಅವನ ಫ್ರೆಂಡ್ ಕಿಷ್ಟಪ್ಪ ಬರ್ತಾನೆ. ಕಿಷ್ಟಪ್ಪ ಲಾಯರ್ ಅಲ್ಲ, ಫೋಟೋಗ್ರಾಫರ್. ಒಂದು ಸ್ಟುಡಿಯೋ ಹಿಡ್ಕೊಂಡಿರ್ತಾನೆ. ಆ ಸ್ಟೇಷನ್ ಸಿಐ ಮಗಳ ಹೊಸ್ಕೆ ಫೋಟೋಸ್ನ ಇನ್ನೂ ಕೊಟ್ಟಿರಲ್ಲ. ಸಿಐ ಮಗಳಿಗೆ ಆಲ್ರೆಡಿ ಮದುವೆನೆ ಆಗ್ಬಿಟ್ಟಿರುತ್ತೆ. ಇವಾಗ ಕಿಷ್ಟಪ್ಪ ಆ ಫೋಟೋಸ್ ತಗೊಂಡ್ ಬಂದು ಕೊಟ್ಟು ದುಡ್ಡು ಇಸ್ಕೊಳ್ದೆ ಕನಕನ ಬಿಡಿ ಅಂತ ಬೇಡ್ಕೊಳ್ತಾನೆ. ಸಿಐ ಹೋಗ್ಲಿ ಅಂತ ಬಿಟ್ ಕಳಿಸ್ತಾನೆ. ಈ ಕಡೆ ಒಬ್ಬ ಮೀನ್ ಹಿಡಿಯೋಕೆ ಕೆರೆಗೆ ಹಾರ್ತಾನೆ. ಅದೇ ಕೆರೆಯಲ್ಲಿ ಅಸ್ಥಿ ಇರೋ ಡಬ್ಬ ಇರೋದು. ಅದನ್ನ ತಗೊಂಡು ಈಚೆ ಬರ್ತಾನೆ. ಅದನ್ನ ಒಂದ್ ಅಂಗಡಿಲಿ ಹಿಡ್ಕೊಂಡು ಮಾರ್ತಾ ಇರ್ತಾನೆ. ಅವಾಗ ಒಬ್ಬ ಬಾರ್ ಮ್ಯಾನೇಜರ್ ಅದನ್ನ ನೋಡಿ 200 ರೂಪಾಯಿ ಕೊಟ್ಟು ಅದನ್ನ ಶೋಕೇಸ್ ಅಲ್ಲಿ ಇಡೋಕೆ ತಗೊಂಡೋಗ್ತಾನೆ. ಆದ್ರೆ ಬಾರ್ ಕೌಂಟರ್ ಅಲ್ಲಿ ಅದನ್ನ ಇಡ್ಕೋತಾನೆ. ಅದೇ ಬಾರ್ ಮುಂದೆ ಕನಕ ಮತ್ತೆ ಕಿಷ್ಟಪ್ಪ ಇರ್ತಾರೆ. ಕನಕ ಯಾವ್ದಾದ್ರು ಸಾಲಿಡ್ ರೀಸನ್ ಇದ್ರೆ ಮಾತ್ರ ಎಣ್ಣೆ ಹೊಡಿಯೋದು ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಸಿಲ್ಲಿ ಸಿಲ್ಲಿ ರೀಸನ್ಗೆಲ್ಲ ಎಣ್ಣೆ ಹೊಡಿತಾ ಇರ್ತಾನೆ. ಅದೇ ರೀತಿ ಕಿಷ್ಟಪ್ಪನ ಜೊತೆ ಅದೇ ಬಾರ್ಗೆ ಎಣ್ಣೆ ಹೊಡೆಯೋಕೆ ಹೋಗ್ತಾನೆ. ಇಬ್ರು ಎಣ್ಣೆ ಹೊಡ್ಕೊಂಡು ಮಾತಾಡ್ತಾ ಇರ್ತಾರೆ. ಅವಾಗ ಕನಕನ ಅವನ್ ತಂದೆ ಕರೀತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಕನಕ ಮನೆಗೆ ಹೋಗ್ತಾನೆ. ಅವನ್ ತಂದೆ ತಾಯಿಗೆ ಕನಕ ಅರೆಸ್ಟ್ ಆಗಿರೋದು ಗೊತ್ತಾಗಿ ಭಯ ಆಗಿರುತ್ತೆ. ಕನಕಗೆ ಒಬ್ಬ ಅಣ್ಣ ಕೂಡ ಇರ್ತಾನೆ. ಅವನು ಅವನ್ ತಂದೆ ಹತ್ರ 10 ಲಕ್ಷ ಇಸ್ಕೊಂಡು ಬಿಸ್ನೆಸ್ ಮಾಡ್ತೀನಿ ಅಂತ ಸಿಂಗಾಪುರ್ಗೆ ಹೋಗಿರ್ತಾನೆ. ಹೋದ್ಮೇಲೆ ಅಲ್ಲಿ ಹುಡುಗಿ ನೋಡಿ ಮದುವೆ ಆಗಿರ್ತಾನೆ. ಆಮೇಲೆ ಮನೆಯವರಿಗೆ ದುಡ್ಡು ಕೊಟ್ಟಿರಲ್ಲ, ಅವರಿಗೆ ಕಾಲ್ ಕೂಡ ಮಾಡ್ತಾ ಇರಲ್ಲ. ಇವಾಗ ಕನಕ ಅಣ್ಣ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಅಂತ ಕೂಡ ಯಾರಿಗೂ ಗೊತ್ತಿರಲ್ಲ. ಆದ್ರೂ ಕನಕ ಅವನ ಅಣ್ಣನ ಅಕೌಂಟ್ಗೆ ಡೈಲಿ ಅವ್ನ್ ದುಡಿಯೋ ದುಡ್ಡನ್ನ ಹಾಕ್ತಾ ಇರ್ತಾನೆ, ಅವನ ಅಣ್ಣಗೆ ಸಹಾಯ ಆಗ್ಲಿ ಅಂತ. ಇದು ಅವನ್ ತಂದೆ ತಾಯಿಗೆ ಇಷ್ಟ ಆಗ್ತಾ ಇರಲ್ಲ, ಆದ್ರೂ ಮಾಡ್ತಾ ಇರ್ತಾನೆ. ಇವಾಗ ನಮಗೆ ಕಿಷ್ಟಪ್ಪನ ಸ್ಟುಡಿಯೋನ ತೋರಿಸ್ತಾರೆ. ಅವನ್ ತಂದೆ ಮಂತ್ರವಾದಿ, ಹೆಸರು ಅಗ್ನಿ ಅಂತ. ಆದ್ರೆ ಕಿಷ್ಟಪ್ಪಗೆ ಅಗ್ನಿ ಮೇಲೆ ಚೂರು ನಂಬಿಕೆ ಇರೋದೇ ಇಲ್ಲ. ಅಗ್ನಿ ಮತ್ತೆ ಕಿಷ್ಟಪ್ಪ ಮಾತಾಡುವಾಗ ಅಲ್ಲಿಗೆ ಕನಕ ಬರ್ತಾನೆ. ಕನಕನ ನೋಡಿ ಅಗ್ನಿ ಹುಷಾರಾಗಿರು, ನಿನ್ಗೆ ಅಪಾಯ ಆಗುತ್ತೆ ಅಂತ ಹೇಳ್ತಾನೆ. ಆದ್ರೆ ಕನಕ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಅವತ್ತೇ ಅದೇ ಸ್ಟುಡಿಯೋಗೆ ಈ ಕಥೆಯ ನಾಯಕಿ ಚೈತ್ರ ಬರ್ತಾಳೆ. ಚೈತ್ರ ಕಿಯಾ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅವಳು ಕೊರಿಯಾಗೆ ಹೋಗೋ ಪ್ಲಾನ್ ಅಲ್ಲಿ ಇರ್ತಾಳೆ. ಅದಕ್ಕೆ ವೀಸಾ ಎಲ್ಲ ಅಪ್ಲೈ ಮಾಡ್ತಾ ಇರ್ತಾಳೆ. ಕೊರಿಯಾ ಅಲ್ಲೇ ಸೆಟಲ್ ಆಗ್ಬೇಕು ಅಂತ ಕೊರಿಯನ್ ಎಲ್ಲ ಕಲ್ತಿರ್ತಾಳೆ. ಅವಳು ಫೋಟೋ ತೆಗ್ಸೋಕೆ ಬರ್ತಾಳೆ. ಕನಕಾಗೆ ಚೈತ್ರ ಮೇಲೆ ಲವ್ ಆಗುತ್ತೆ. ಕಿಷ್ಟಪ್ಪ ಇಲ್ಲ ಅಂತ ಅವನೇ ಫೋಟೋ ತೆಗಿತಾನೆ. ಆದ್ರೆ ಅವಳ ಕಣ್ಣು ಕೆನ್ನೆನೆ ಝೂಮ್ ಹಾಕಿ ತೆಗ್ದಿರ್ತಾನೆ. ಆಮೇಲೆ ಕಿಷ್ಟಪ್ಪ ಬಂದು ಫೋಟೋ ತೆಗಿತಾನೆ. ಆಮೇಲೆ ಇಬ್ರು ಮತ್ತೆ ಬಾರ್ಗೆ ಹೋಗ್ತಾರೆ, ಎಣ್ಣೆ ಹೊಡಿತಾರೆ. ಚೈತ್ರ ಕೊರಿಯನ್ ಮಾತಾಡೋದು ನೋಡಿ ಅವಳು ಕಿಯಾ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರೋದು ಅಂತ ತಿಳ್ಕೊತಾರೆ. ಮಾರನೇ ದಿನ ಅವಳನ್ನ ಇಬ್ರು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅದು ಚೈತ್ರಾಗೆ ಗೊತ್ತಾಗುತ್ತೆ. ಚೈತ್ರ ಆಫೀಸ್ಗೆ ಹೋದಾಗ ಕಿಮ್ ಅನ್ನೋ ಕೊಲಿಗ್ನ ಹಗ್ ಮಾಡ್ತಾಳೆ. ಅದನ್ನ ನೋಡಿ ಕಿಷ್ಟಪ್ಪ ಚೈತ್ರ ಕಿಮ್ನ ಇಷ್ಟ ಪಡ್ತಾ ಇದ್ದಾಳೆ ಅಂತ ಹೇಳ್ತಾನೆ.
ಅದಕ್ಕೆ ಇಬ್ರು ಕಿಮ್ನ ಅಡ್ಡ ಹಾಕಿ ಅವನಿಗೆ ಬೈತಾರೆ. ಆದ್ರೆ ಕಿಮ್ಗೆ ತೆಲುಗು ಅರ್ಥ ಆಗಲ್ಲ, ಇವರಿಗೆ ಕೊರಿಯನ್ ಬರ್ತಾ ಇರಲ್ಲ. ಅವಾಗ ಕನಕ ಚೈತ್ರ ಫೋಟೋ ತೋರಿಸಿ ಅವಳಿಂದೆ ಹೋಗ್ಬೇಡ ಅಂತ ಹೇಳಿ ಸರಿಯಾಗಿ ಹೊಡೆದು ಕಳಿಸ್ತಾರೆ. ಈ ವಿಷಯ ಚೈತ್ರಾಗೆ ಗೊತ್ತಾಗುತ್ತೆ. ಅವಳು ಕನಕ ಮತ್ತೆ ಕಿಷ್ಟಪ್ಪನ ಮೀಟ್ ಮಾಡಿ, ನೀವು ಕಿಮ್ಗೆ ಹೊಡೆದಿರೋದ್ರಿಂದ ನನ್ ಕೆಲಸ ಹೋಗುತ್ತೆ, ನೀವೇನ್ ಮಾಡ್ತಿರೋ ಗೊತ್ತಿಲ್ಲ, ಕಿಮ್ ಆಫೀಸಲ್ಲಿ ನನ್ ಬಗ್ಗೆ ಹೇಳ್ಬಾರ್ದು ಅಂತ ಹೇಳ್ತಾಳೆ. ಅದಕ್ಕೆ ಕನಕ ಮತ್ತೆ ಕಿಷ್ಟಪ್ಪ ಪ್ಲಾನ್ ಮಾಡಿ ಕಿಮ್ನ ಬಾರ್ಗೆ ಕರ್ಕೊಂಡೋಗಿ ಚೆನ್ನಾಗಿ ಎಣ್ಣೆ ಕುಡಿಸ್ತಾರೆ. ಅವನ್ನ ಅವ್ರ ಫ್ರೆಂಡ್ ಮಾಡ್ಕೋತಾರೆ. ಆ ದಿನ ರಾತ್ರಿ ಚೈತ್ರ ಸ್ಕೂಟಿ ಕೈ ಕೊಟ್ಟಿರುತ್ತೆ. ಅದಕ್ಕೆ ನಡ್ಕೊಂಡು ಮನೆಗೆ ಹೋಗ್ತಾ ಇರ್ತಾಳೆ. ಆದ್ರೆ ರೋಡಲ್ಲಿ ನಾಯಿಗಳು ಇರ್ತಾವೆ. ಅದಕ್ಕೆ ಭಯ ಪಡ್ತಾ ಇರ್ತಾಳೆ. ಅವಾಗ ಅಲ್ಲಿಗೆ ಕನಕ ಬರ್ತಾನೆ. ನಾಯಿಗಳಿಗೇನೆ ಬುದ್ಧಿ ಹೇಳಿ ಕಳಿಸ್ತಾನೆ. ಆಮೇಲೆ ಚೈತ್ರ ಜೊತೆ ಮಾತಾಡ್ಕೊಂಡು ಅವಳ ಜೊತೆ ಮನೆವರೆಗೂ ಹೋಗ್ತಾನೆ. ಕಿಮ್ ಮತ್ತೆ ಕಿಷ್ಟಪ್ಪ ಇಬ್ರು ಎಣ್ಣೆ ಹೊಡ್ಕೊಂಡು ಖುಷಿಯಿಂದ ಓಡಾಡೋದನ್ನ ಚೈತ್ರ ನೋಡಿ ಖುಷಿ ಆಗ್ತಾಳೆ. ಇಲ್ಲಿಂದ ಕನಕ ಚೈತ್ರ ಹಿಂದೆನೆ ಸುತ್ತೋಕೆ ಶುರು ಮಾಡ್ತಾನೆ. ಅವಳಿಗೂ ಲೈಟ್ ಆಗಿ ಕನಕನ ಮೇಲೆ ಲವ್ ಶುರು ಆಗ್ತಾ ಇರುತ್ತೆ. ಈ ಕಡೆ ಚೆಂಗಾರೆಡ್ಡಿಗೆ ಕನಕ ಸೀನನ ಕಿವಿ ಕಟ್ ಮಾಡಿರೋ ವಿಷಯ ಗೊತ್ತಾಗುತ್ತೆ. ಈ ಕಡೆ ಕನಕ ಮತ್ತೆ ಅವನ ಅಣ್ಣನ ಅಕೌಂಟ್ಗೆ ದುಡ್ಡು ಹಾಕೋಕೆ ಬ್ಯಾಂಕ್ಗೆ ಹೋಗಿರ್ತಾನೆ. ಅಲ್ಲಿಂದ ದುಡ್ಡು ಹಾಕಿ ಮನೆ ಕಡೆ ಹೋಗುವಾಗ ಸೀನಾ ಕನಕ ಅಣ್ಣನ ಬಗ್ಗೆ ಏನೇನೋ ಬರೆದು ಪೋಸ್ಟರ್ ಹಾಕಿರ್ತಾನೆ. ಅದನ್ನ ನೋಡಿ ಕನಕಾಗೆ ಕೋಪ ಬಂದು ಸೀನನ ಹುಡುಕ್ತಾ ಬಾರ್ಗೆ ಹೋಗ್ತಾನೆ. ಅಲ್ಲಿ ಸೀನಾ ಕಡೆಯವರಿಗೂ ಕನಕಾಗೂ ದೊಡ್ಡ ಜಗಳ ಆಗುತ್ತೆ. ಅಲ್ಲಿ ಫೈಟ್ ಅಲ್ಲಿ ಕನಕ ಅಸ್ಥಿ ಇದ್ದ ಡಬ್ಬ ತಗೊಂಡು ಹೊಡಿತಾನೆ. ಅದು ಓಪನ್ ಆಗುತ್ತೆ. ಫೈಟ್ ಮಧ್ಯೆನೆ ಕನಕ ಅಸ್ಥಿ ಡಬ್ಬಕ್ಕೇನೆ ಎಣ್ಣೆ ನೀರು ಎಲ್ಲಾ ಮಿಕ್ಸ್ ಮಾಡ್ಕೊಂಡು ಕುಡ್ದೇ ಬಿಡ್ತಾನೆ. ಅದ್ರಿಂದ ಆ ಕೊರಿಯನ್ ಆತ್ಮ ಕನಕನ ಬಾಡಿ ಸೇರುತ್ತೆ. ಹಾಗೆ ಎಲ್ರಿಗೂ ಹೊಡೆದು ತಲೆ ಸುತ್ತಿ ಬೀಳ್ತಾನೆ. ಆಮೇಲೆ ಕನಕ ಮನೆಗೆ ಹೋಗ್ತಾನೆ. ತುಂಬಾ ಜ್ವರ ಬಂದಿರುತ್ತೆ. ಎಷ್ಟೇ ಬೆಡ್ಶೀಟ್ ಹೊತ್ಕೊಂಡ್ರು ಅವನಿಗೆ ಚಳಿ ಕಡಿಮೆನೆ ಆಗ್ತಾ ಇರಲ್ಲ. ಕೊರಿಯನ್ ವಿಷಯಗಳು ನೆನಪಾಗ್ತಾ ಇರುತ್ತೆ. ಅದಕ್ಕೆ ಮಧ್ಯರಾತ್ರಿ ಎದ್ದೇಳ್ತಾನೆ. ಒಬ್ನೇ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅವಾಗ ಸೀನಾ ಹಿಂದೆಯಿಂದ ಬಂದು ಅಟ್ಯಾಕ್ ಮಾಡ್ತಾನೆ. ಕನಕ ತಪ್ಪಿಸ್ಕೊಂಡು ಜೋಳದ ಗದ್ದೆ ಒಳಗೆ ಓಡೋಗ್ತಾನೆ. ಅವನಲ್ಲಿರೋ ಆತ್ಮ ಎಚ್ಚರ ಆಗುತ್ತೆ. ಕೊರಿಯನ್ ಮಾತಾಡೋಕೆ ಶುರುವಾಗುತ್ತೆ. ಆದ್ರೆ ಅದು ಸೀನಾಗೆ ಅರ್ಥ ಆಗ್ತಾ ಇರಲ್ಲ. ಮಲಯಾಳಂ ಅನ್ಕೊಂಡಿರ್ತಾನೆ. ಕಡೆಗೆ ಕನಕ ಸೀನಾನ ಹಿಡ್ಕೊಂಡು ಅವನ್ ಕತ್ನ ತಿರುಗಿಸಿ ಸಾಯಿಸೇ ಬಿಡ್ತಾನೆ. ಕನಕಾಗೆ ಮಾರನೇ ದಿನ ಎಚ್ಚರ ಆಗುತ್ತೆ. ರೋಡ್ ಸೈಡ್ ಅಲ್ಲಿ ಬಿದ್ದಿರ್ತಾನೆ. ಎದ್ದು ಸ್ಟುಡಿಯೋಗೆ ಹೋಗ್ತಾನೆ. ಅವಾಗ ಗೊತ್ತಾಗುತ್ತೆ ಯಾರೋ ಸೀನಾನ ಭೀಕರವಾಗಿ ಸಾಯಿಸಿದ್ದಾರೆ ಅಂತ. ಆದ್ರೆ ಕನಕಾಗೆ ಅವನೇ ಸಾಯಿಸಿರೋದು ಅಂತ ನೆನ್ಪಾಗಲ್ಲ. ಆದ್ರೆ ಪೊಲೀಸರಿಗೆ ಸೀನಾ ಮತ್ತೆ ಕನಕನ ಜಗಳ ಗೊತ್ತಿರುತ್ತೆ ಅಲ್ವಾ. ಅದಕ್ಕೆ ಬಂದು ಕನಕನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡ್ಕೊಂಡು ಸ್ಟೇಷನ್ಗೆ ಕರ್ಕೊಂಡು ಹೋಗೋದು ಬಿಟ್ಟು ಚೆಂಗಾರೆಡ್ಡಿಯ ಫ್ಯಾಕ್ಟರಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಚೆಂಗಾರೆಡ್ಡಿ ಪೊಲೀಸರನ್ನ ಕಳಿಸಿ ಅವ್ರ ಜೀಪ್ಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಬಿಡ್ತಾನೆ. ಕನಕ ಒಳಗೇನೆ ಇರ್ತಾನೆ. ಜೀಪ್ ಸುಡ್ತಾ ಇದ್ದ ಹಾಗೆ ಕನಕ ಮೇಲೆ ಕೊರಿಯನ್ ಆತ್ಮ ಬರುತ್ತೆ. ಕನಕ ಜೀಪ್ ಇಂದ ಎಸ್ಕೇಪ್ ಆಗ್ತಾನೆ. ಅವನ್ನ ಹುಡುಕೋಕೆ ಎಲ್ಲಾ ರೌಡಿಗಳು ಹೋಗ್ತಾರೆ. ಆದ್ರೆ ಕನಕ ಎಲ್ರೂನು ಭೀಕರವಾಗಿ ಕೊಲ್ತಾ ಹೋಗ್ತಾನೆ. ಅದನ್ನ ನೋಡಿ ಚೆಂಗಾರೆಡ್ಡಿ ಸುಮ್ನೆ ಓಡೋಗೋದು ಬಿಟ್ಟು ಕನಕನ ಓಡಿಯೋಕೆ ಹೋಗ್ತಾನೆ. ಆದ್ರೆ ಕನಕ ಚೆಂಗಾರೆಡ್ಡಿ ಬಾಡಿಲಿ ಇರೋ ಎಲ್ಲ ಮೂಳೆಗಳು ಮುರಿದೋಗೋ ರೀತಿ ಹೊಡಿತಾನೆ. ಆದ್ರೆ ಚೆಂಗಾರೆಡ್ಡಿ ಸಾಯಲ್ಲ, ಆಸ್ಪತ್ರೆ ಸೇರ್ತಾನೆ. ಚೆಂಗಾರೆಡ್ಡಿಗೆ ಆ ತರ ಕನಕಾನೆ ಮಾಡಿರೋದು ಅಂತ ಯಾರಿಗೂ ಗೊತ್ತಾಗಲ್ಲ. ಕನಕ ಮೇಲೆ ಯಾವ ಕೇಸ್ ಕೂಡ ಬರಲ್ಲ. ಅವತ್ತೇ ಚೈತ್ರ ಅವಳ ಮನೆಯಲ್ಲಿ ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಡ್ತಾ ಇರ್ತಾಳೆ. ಅದಕ್ಕೆ ಕನಕ ಮತ್ತೆ ಕಿಷ್ಟಪ್ಪನ ಕೂಡ ಕರೆದಿರ್ತಾಳೆ. ಇಬ್ರು ಚೈತ್ರ ಮನೆಗೆ ಹೋಗ್ತಾರೆ. ಚೈತ್ರ ಇನ್ನ ಸ್ವಲ್ಪ ದಿನದಲ್ಲೇ ಕಂಪನಿ ಕಡೆಯಿಂದ ಕೊರಿಯಾಗೆ ಹೋಗ್ತಾ ಇರ್ತಾಳೆ. 6 ತಿಂಗಳು ಅಲ್ಲೇ ಇದ್ದು ಇಷ್ಟ ಆದ್ರೆ ಆಮೇಲೆ ಅವಳ ತಾಯಿನ ಕೂಡ ಕೊರಿಯಾಗೆ ಕರ್ಸ್ಕೊಂಡು ಅಲ್ಲೇ ಕೊರಿಯನ್ ಹುಡುಗನ್ನ ನೋಡಿ ಮದುವೆ ಆಗಿ ಸೆಟಲ್ ಆಗ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಕನಕಾಗೆ ಅವಳ ರೂಮ್ ನ ತೋರಿಸ್ತಾ ಈ ವಿಷಯನೆಲ್ಲ ಹೇಳ್ತಾಳೆ. ಇದ್ರಿಂದ ಕನಕಾಗೆ ತುಂಬಾ ಬೇಜಾರಾಗುತ್ತೆ. ಅದ್ರಲ್ಲಿ ಚೈತ್ರ ನಾಯಿ ಬೇರೆ ಕನಕನ ನೋಡಿ ಬೊಗಳ್ತಾ ಇರುತ್ತೆ. ಚೈತ್ರ ಅವಳ ತಾಯಿ ಕರೆದ್ರು ಅಂತ ಕೆಳಗೆ ಹೋಗ್ತಾಳೆ. ಕನಕನ ಹುಡುಕ್ತಾ ಕಿಷ್ಟಪ್ಪ ರೂಮ್ಗೆ ಹೋಗ್ತಾನೆ. ಆದ್ರೆ ಅವನು ಅಲ್ಲೂ ಕಾಣಿಸಲ್ಲ. ಕಿಷ್ಟಪ್ಪ ಕನಕನ ಹುಡುಕ್ತಾ ಅಲ್ಲೇ ಇದ್ದ ತೋಟದ ಒಳಗೆ ಹೋಗ್ತಾ ಇರ್ತಾನೆ. ಅವಾಗ ಕನಕ ಚೈತ್ರ ನಾಯಿನ ತಿಂತ ಇರೋದನ್ನ ಕಿಷ್ಟಪ್ಪ ನೋಡ್ತಾನೆ. ಇದ್ರಿಂದ ಕಿಷ್ಟಪ್ಪಗೆ ಕನಕ ಮೇಲೆ ಆತ್ಮ ಇದೆ ಅಂತ ಗೊತ್ತಾಗುತ್ತೆ. ಅದ್ನ ಕನಕ ನಾರ್ಮಲ್ ಆದಾಗ ಅವನ್ಗೆ ಹೇಳ್ತಾನೆ, ಇವಾಗ ಆತ್ಮನ ಓಡಿಸ್ಬೇಕು ಅಂದ್ರೆ ಇರೋದು ಒಂದೇ ದಾರಿ ಅಂತ ಹೇಳಿ ಕಿಷ್ಟಪ್ಪ ಕನಕನ ಆ ದಿನ ರಾತ್ರಿ ಅವ್ರ ಊರ್ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅಗ್ನಿ ದೆವ್ವ ಬಿಡಿಸ್ತಾ ಇರ್ತಾನೆ. ತುಂಬಾ ಜನ ಅಗ್ನಿ ಹತ್ರ ಪರಿಹಾರ ಕೇಳೋಕೆ ಬಂದಿರ್ತಾರೆ. ಅಲ್ಲಿಗೆ ಕಿಷ್ಟಪ್ಪ ಹೋಗಿ ಅಗ್ನಿಗೆ ಎಲ್ಲಾ ವಿಷಯ ಹೇಳ್ತಾನೆ. ಅಗ್ನಿ ಕನಕನ ಹಣೆ ಮೇಲೆ ಕೈ ಇಟ್ಟು ಚೆಕ್ ಮಾಡ್ತಾನೆ. ಆತ್ಮ ಇರೋದು ಕನ್ಫರ್ಮ್ ಆಗುತ್ತೆ. ಪೂಜೆ ಮಾಡ್ಬೇಕು ಅಂತ ಎಲ್ರು ಅಲ್ಲಿಂದ ಕಳಿಸ್ತಾನೆ. ಕನಕನ ಹಗ್ಗದಲ್ಲಿ ಕಟ್ಟಾಕ್ತಾರೆ. ಪೂಜೆ ಶುರು ಮಾಡ್ತಾರೆ. ಆತ್ಮನ ಆಹ್ವಾನ ಮಾಡ್ತಾರೆ. ಕೊರಿಯನ್ ಆತ್ಮ ಬರ್ತಿದ್ದ ಹಾಗೆ ಕನಕ ಹಗ್ಗ ಕಿತ್ತಾಕಿ ಬರ್ತಾನೆ. ಅಗ್ನಿ ಹೋಗಿ ಯಾರ್ ನೀನು ಅಂತ ಕೇಳ್ತಾನೆ. ಆದ್ರೆ ಕನಕ ಕೊರಿಯನ್ ಅಲ್ಲಿ ಮಾತಾಡ್ತಾ ಇರ್ತಾನೆ. ಅದು ಅಗ್ನಿಗೆ ಅರ್ಥ ಆಗ್ತಾ ಇರಲ್ಲ. ಅವಾಗ ಅದು ಕೊರಿಯನ್ ಲ್ಯಾಂಗ್ವೇಜ್ ಅಂತ ಕಿಷ್ಟಪ್ಪಗೆ ಗೊತ್ತಾಗುತ್ತೆ. ಕಿಷ್ಟಪ್ಪ ಕೊರಿಯನ್ ಅಂದಾಗಲೆಲ್ಲ ಕನಕ ಅವನ ಹತ್ರ ಬರ್ತಾ ಇರ್ತಾನೆ. ಚೈತ್ರಾಗೆ ಕೊರಿಯನ್ ಲ್ಯಾಂಗ್ವೇಜ್ ಬರುತ್ತೆ ಅಂತ ಕಿಷ್ಟಪ್ಪಗೆ ಗೊತ್ತಿರುತ್ತೆ ಅಲ್ವಾ. ಅದಕ್ಕೆ ಕನಕನ ಕರ್ಕೊಂಡು ಚೈತ್ರ ಮನೆ ಹತ್ರ ಹೋಗ್ತಾನೆ. ಚೈತ್ರನ ಕರಿತಾನೆ. ಚೈತ್ರ ಮೊದ್ಲಿಗೆ ಅದು ಪ್ರಾಂಕ್ ಅನ್ಕೋತಾಳೆ.
ಕನಕ ಕೊರಿಯನ್ ಮಾತಾಡೋಕೆ ಶುರು ಮಾಡ್ತಾನೆ. ಅವಾಗ ಚೈತ್ರಾಗೆ ಎಲ್ಲ ಅರ್ಥ ಆಗುತ್ತೆ. ಆ ಆತ್ಮ ಅದ್ರ ಕತೆ ಎಲ್ಲ ಹೇಳುತ್ತೆ. ಮಾರನೇ ದಿನ ಕನಕ ನಾರ್ಮಲ್ ಆಗ್ತಾನೆ. ಅವಾಗ ಚೈತ್ರ ಎಲ್ಲಾ ವಿಷಯ ಹೇಳ್ತಾಳೆ. ಕೊರಿಯನ್ ಆತ್ಮ ಅದು ಒಬ್ಬ ಬಿಸ್ನೆಸ್ ಮ್ಯಾನ್ ಆತ್ಮ. ಯಾವ್ದೋ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರಂತೆ. ಅವರಿಗೆ ಕೊನೆಯದಾಗಿ ಅವನ ಹೆಂಡತಿ ಮತ್ತೆ ಮಗನನ್ನ ನೋಡ್ಬೇಕಂತೆ. ಅವ್ರನ್ನ ನೋಡಿದ್ರೆ ಕನಕನ ಬಿಟ್ಟು ಹೋಗುತ್ತಂತೆ ಅಂತ ಹೇಳ್ತಾಳೆ. ಅದ್ನ ಕೇಳಿ ಅಗ್ನಿ ಆತ್ಮ ಸತ್ತ ನಂತರ 21 ದಿನ ಮಾತ್ರ ಭೂಮಿ ಮೇಲೆ ಇರೋದು. ಇವಾಗ ಆಲ್ರೆಡಿ 11 ದಿನ ಆಗೋಗಿದೆ. ಇನ್ನ 10 ದಿನ ಬಾಕಿ ಇದೆ. 10 ದಿನದಲ್ಲಿ ಅದು ಕನಕನ ಬಿಟ್ಟು ಹೋಗ್ಲಿಲ್ಲ ಅಂದ್ರೆ ಆಮೇಲೆ ಆ ಆತ್ಮ ಕನಕನ ಕಂಟ್ರೋಲ್ ಮಾಡೋಕೆ ಶುರು ಮಾಡುತ್ತೆ ಅಂತಾನೆ. ಕನಕ ಆ ಆತ್ಮದ ಕೊನೆ ಆಸೆ ಈಡೇರಿಸಿದ್ರೆ ಆ ಆತ್ಮ 3 ಕೋಟಿ ಕೊಡ್ತೀನಿ ಅಂತ ಹೇಳಿರುತ್ತೆ. ಅದಕ್ಕೆ ಕಿಷ್ಟಪ್ಪ ಕನಕನ ಕೊರಿಯಾಗೆ ಹೋಗೋಕೆ ಒಪ್ಪಿಸ್ತಾನೆ. ಕಡೆಗೆ ಚೈತ್ರ, ಕಿಷ್ಟಪ್ಪ, ಕನಕ 3 ಜನ ಕೊರಿಯಾಗೆ ಬರ್ತಾರೆ. ಆ ಆತ್ಮ ಹೇಳಿದ ಅಡ್ರೆಸ್ ಹುಡುಕ್ತಾ ಸಿಯೋಲ್ ಅಲ್ಲಿ ಓಡಾಡ್ತಾ ಇರ್ತಾರೆ. ಅವಾಗ ಬೋರಾ ಅನ್ನೋ ಒಬ್ಬ ವ್ಯಕ್ತಿನ ಒಂದು ಗ್ಯಾಂಗ್ ಸಾಯಿಸೋಕೆ ಹೋಗ್ತಾ ಇರ್ತಾರೆ. ಅವರು ಚೈತ್ರಾಗೆ ಡ್ಯಾಶ್ ಹೊಡ್ಕೊಂಡು ಹೋಗ್ತಾರೆ. ಚೈತ್ರ ಕೈಯಲ್ಲಿ ರಕ್ತ ಬರ್ತಾ ಇರುತ್ತೆ. ಅದಕ್ಕೆ ಕನಕ ಕೋಪ ಮಾಡ್ಕೊಂಡು ಆ ಗ್ಯಾಂಗ್ ಅವರಿಗೆ ಹೊಡಿಯೋಕೆ ಹೋಗ್ತಾನೆ. ಆದ್ರೆ ಆ ಗ್ಯಾಂಗ್ ಅವರೇ ಕನಕಾಗಿ ಸರಿಯಾಗಿ ಹೊಡಿತಾರೆ. ಆಮೇಲೆ ಕನಕನ ಕೊಲ್ಲೋಕೆ ಹೋಗ್ತಾರೆ. ಆದ್ರೆ ಅಷ್ಟರಲ್ಲಿ ಆ ಆತ್ಮ ಬರುತ್ತೆ, ಎಲ್ರನ್ನೂ ಸಾಯಿಸುತ್ತೆ. ಅವಾಗ ಗೊತ್ತಾಗುತ್ತೆ ಆ ಆತ್ಮ ಯಾರೋ ಬಿಸ್ನೆಸ್ ಮ್ಯಾನ್ ದಲ್ಲ, ಒಬ್ಬ ಗ್ಯಾಂಗ್ಸ್ಟರ್ದು ಅಂತ. ಈ ಬೋರಾ ಆ ಗ್ಯಾಂಗ್ಸ್ಟರ್ನ ರೈಟ್ ಹ್ಯಾಂಡ್ ಆಗಿರ್ತಾನೆ. ಕನಕ ಮಾಡೋ ಎಲ್ಲ ಮೂವ್ಸ್ ಆ ಗ್ಯಾಂಗ್ಸ್ಟರ್ ಮಾಡೋ ರೀತಿನೇ ಇರುತ್ತೆ. ಅದಕ್ಕೆ ಬೋರಾ, ಯಾರ್ ನೀನು, ನಿಂಗೆ ಹೇಗೆ ನಮ್ ಬಾಸ್ ಮೂಸ್ ಎಲ್ಲ ಗೊತ್ತು ಅಂದಾಗ ಕನಕ ಅವನ್ ಎಡಗೈನ ಒಂದು ಬೆರಳನ್ನ ಕಟ್ ಮಾಡ್ಕೊಳ್ತಾನೆ. ಅದ್ನ ನೋಡಿ ಬೋರಾಗೆ ಅದು ಅವನ್ ಬಾಸ್ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಆ ಗ್ಯಾಂಗ್ಸ್ಟರ್ ಎಡಗೈಯಲ್ಲಿ 4 ಬೆರಳು ಮಾತ್ರ ಇರುತ್ತೆ. ಎಲ್ರು ಅವನ್ನ ದಿ 4 ಫಿಂಗರ್ಸ್ ಅನ್ನೋ ಹೆಸರಿನಿಂದಾನೇ ಕರೀತಾ ಇರ್ತಾರೆ. ಈ ವಿಷಯ ಇವಾಗ ಚೈತ್ರಾಗೂ ಗೊತ್ತಾಗುತ್ತೆ. ಅವಳು ಕಿಷ್ಟಪ್ಪಗೆ ಹೇಳ್ತಾಳೆ. ಆಮೇಲೆ 4 ಫಿಂಗರ್ಸ್ ಮನೆಗೆ ಹೋಗ್ತಾನೆ. ಚೈತ್ರ ಮತ್ತೆ ಕಿಷ್ಟಪ್ಪನ ಕೂಡ ಕರ್ಕೊಂಡು ಹೋಗ್ತಾನೆ. ಅವನ್ ಹೆಂಡತಿ ಮತ್ತೆ ಮಗನ ಮಾತಾಡಿಸ್ತಾನೆ. ಅಲ್ಲಿ ಕೂಡ ಒಬ್ಬ ಮಂತ್ರವಾದಿ ಇರ್ತಾನೆ. ಅವನಿಂದ 4 ಫಿಂಗರ್ಸ್ಗೆ ಎಲ್ಲ ವಿಷಯ ಗೊತ್ತಾಗುತ್ತೆ. ಅವನು ಕನಕ ದೇಹನ ಬಿಟ್ಟು ಹೋಗ್ಬಾರ್ದು ಅಂತ ಡಿಸೈಡ್ ಆಗ್ತಾನೆ. ಇವಾಗ ಕಿಷ್ಟಪ್ಪ 4 ಫಿಂಗರ್ಸ್ ಹತ್ರ ಕನಕ ಮತ್ತೆ ದುಡ್ಡನ್ನ ಕೊಟ್ರೆ ನಾವು ಹೋಗ್ತೀವಿ ಅಂತಾನೆ. 3 ಕೋಟಿ ದುಡ್ಡು ಕೊಡ್ತಾರೆ. ಕನಕ ದೇಹನ ಕೊಡಿ ಅಂದಾಗ 4 ಫಿಂಗರ್ಸ್ ಅದೆಲ್ಲ ಆಗಲ್ಲ. ಇನ್ಮೇಲೆ ನಾನು ಕನಕನ ಬಾಡಿಲೇ ಇರ್ತೀನಿ. ಇನ್ನ ಸ್ವಲ್ಪ ದಿನ ನಿಮ್ ಫ್ರೆಂಡ್ ಜೊತೆ ಇದ್ದು ದುಡ್ಡು ತಗೊಂಡು ಸುಮ್ನೆ ಹೋಗಿ ಅಂತ ಹೇಳ್ತಾನೆ. ಚೈತ್ರ ಮತ್ತೆ ಕಿಷ್ಟಪ್ಪಗೆ ಬೇರೆ ದಾರಿನೇ ಇಲ್ದೆ ಸರಿ ಅಂತ ಒಪ್ಕೊಳ್ತಾರೆ. ಇವಾಗ 4 ಫಿಂಗರ್ಸ್ಗೆ ಅವನಿಗೆ ಆಕ್ಸಿಡೆಂಟ್ ಮಾಡಿಸಿದ್ದು ಯಾರು ಅಂತ ತಿಳ್ಕೋಬೇಕು ಅನ್ಸುತ್ತೆ. ಅದಕ್ಕೆ ಬೋರಾಗೆ ಆ ಜಾಗದ CCTV ಫೂಟೇಜಸ್ ಎಲ್ಲ ತರ್ಸೋಕೆ ಹೇಳ್ತಾನೆ. ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾನೆ. ಈ ಕಡೆ ಅವನು ಆಪೋಸಿಟ್ ಗ್ಯಾಂಗ್ಸ್ಗೆ ಈ ವಿಷಯ ಗೊತ್ತಾಗುತ್ತೆ. ಅವ್ರದ್ದು ಒಂದು ಸಿಂಡಿಕೇಟ್ ಇರುತ್ತೆ. ಆ ಸಿಂಡಿಕೇಟ್ ಲೀಡರ್ ಎಲ್ಲಾ ಗ್ಯಾಂಗ್ ಲೀಡರ್ಸ್ ನ ಕೂರಿಸ್ಕೊಂಡು 4 ಫಿಂಗರ್ಸ್ ನ ಯಾರು ಸಾಯಿಸಿದ್ದು ಅಂತ ಹೇಳಿ, ಇಲ್ಲ ಅಂದ್ರೆ ಅವನ್ ಬಂದು ಎಲ್ರೂನು ಸಾಯಿಸ್ತಾನೆ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಗ್ಯಾಂಗ್ ಲೀಡರ್ಸ್ ಎಲ್ಲ ಅಸಡ್ಡೆಯಿಂದ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ 4 ಫಿಂಗರ್ಸ್ ಬರ್ತಾನೆ. ಮೊದ್ಲು ಅವನ್ನ ಸಾಯಿಸಿದ್ದು ಯಾರು ಅಂತ ಕೇಳ್ತಾನೆ. ಆದ್ರೆ ಯಾರು ಹೇಳಲ್ಲ. ಫೈಟ್ ಮಾಡೋಕೆ ರೆಡಿ ಆಗ್ತಾರೆ. 4 ಫಿಂಗರ್ಸ್ ಎಲ್ರೂನು ಬ್ರೂಟಲ್ ಆಗಿ ಕೊಲೆ ಮಾಡ್ತಾನೆ. 4 ಫಿಂಗರ್ಸ್ಗೆ ಅವ್ರು ಯಾರು ಅವನ್ನ ಕೊಲೆ ಮಾಡಿಸಿಲ್ಲ ಅಂತ ಗೊತ್ತಾಗುತ್ತೆ. ಅಲ್ಲಿಂದ 4 ಫಿಂಗರ್ಸ್ ಮತ್ತೆ ಗ್ಯಾಂಗ್ಸ್ಟರ್ ಆಗಿ ಕೊಲೆ ಸುಲಿಗೆ ಮಾಡ್ತಾ ಹೋಗ್ತಾನೆ. ಒಬ್ಬ ರೋಡಿನ ಅವನ್ ಮಗನ ಕೈಲಿ ಕೂಡ ಶೂಟ್ ಮಾಡಿ ಕೊಲ್ಲಿಸ್ತಾನೆ. ಅದು ಅವನ ಹೆಂಡತಿಗೆ ಇಷ್ಟ ಆಗ್ತಾ ಇರಲ್ಲ. ಈ ಕಡೆ ಕಿಷ್ಟಪ್ಪ ಮತ್ತೆ ಚೈತ್ರ ಏನ್ ಮಾಡೋದು ಅಂತ ಗೊತ್ತಾಗದೆ ಯೋಚನೆ ಮಾಡ್ತಾ ಕೂತಿರ್ತಾರೆ. ಅವಾಗ ಅಲ್ಲಿ ಗ್ಲಾಸ್ ಒರೆಸೋ ಒಬ್ಬ ಹುಡುಗನನ್ನ ನೋಡ್ತಾರೆ. ಅವನು ತೆಲುಗು ಅವನೇ. ಆ ಹುಡುಗನ ತಂದೆ ತಾಯಿ ಒಂದು ರೆಸ್ಟೋರೆಂಟ್ ನಡೆಸ್ತಾ ಇರ್ತಾರೆ. ಒಂದಿನ ಬೋರಾ ಅಲ್ಲಿ ಊಟ ಮಾಡಿ ದುಡ್ಡು ಕೊಡ್ತಾ ಇರಲ್ಲ. ಆ ಹುಡುಗನ ತಂದೆ ದಿವಾಕರ್ ಸುಮ್ನೆ ಇದ್ರು. ಆ ಹುಡುಗ ಮಾತ್ರ ಇವನ್ನ ಹೋಟೆಲ್ ಗ್ಲಾಸ್ ಇಟ್ಟೋಕೆ ಹಾಕಿಯಪ್ಪ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಬೋರಾ ಆ ಹುಡುಗನ್ನ ಎತ್ತಾಕೊಂಡ್ ಬಂದು ಮನೆ ಗ್ಲಾಸ್ ಇಟ್ಟಿಸ್ತಾ ಇರ್ತಾನೆ. ಅವನ್ನ ಬಿಡಿಸ್ಕೊಂಡು ಹೋಗೋಕೆ ದಿವಾಕರ್ ಇವಾಗ ಬೋರಾಗೆ 1 ಕೋಟಿ ತಂದು ಕೊಡ್ತಾನೆ. ಆದ್ರೆ ಬೋರಾ ಇನ್ನೂ 1 ಕೋಟಿ ತಂದು ಕೊಟ್ರೆ ಮಾತ್ರ ಹುಡುಗನ್ನ ಬಿಡೋದು ಅಂತ ಹೇಳಿ ಕಳಿಸ್ತಾನೆ. ಇದೆಲ್ಲ ಚೈತ್ರ ಮತ್ತೆ ಕಿಷ್ಟಪ್ಪಗೆ ಗೊತ್ತಾಗುತ್ತೆ. ಈ ಕಡೆ ಕನಕ ನಾರ್ಮಲ್ ಆಗ್ತಾನೆ. ಅವನಿಗೆ ಅಲ್ಲಿ ಏನಾಗ್ತಿದೆ ಅಂತ ಕೂಡ ಗೊತ್ತಾಗಲ್ಲ. ಚೈತ್ರ ಮತ್ತೆ ಕಿಷ್ಟಪ್ಪ ಎಲ್ಲಾ ವಿಷಯ ಹೇಳ್ತಾರೆ. ಕನಕಾಗೆ ಭಯ ಶುರುವಾಗುತ್ತೆ. ಅವನ ಕೈಯಲ್ಲಿ 4 ಬೆರಳು ಇರೋದು ಅಂತ ಕೂಡ ಗೊತ್ತಾಗುತ್ತೆ. ಆ ಗ್ಯಾಂಗ್ಸ್ಟರ್ ಮೇಲೆ ತುಂಬಾ ಕೋಪ ಬರುತ್ತೆ. ಅದಕ್ಕೆ ಅವನ್ ಮನೆ ಮುಂದೆ 4 ಫಿಂಗರ್ ಸ್ಟ್ಯಾಚು ಇರುತ್ತೆ. ಅದನ್ನ ಕಾರಲ್ಲಿ ಗುಸ್ಸಿ ಕೆಳಗೆ ಬೀಳಿಸಿ ಸುತ್ತಿಗೆ ತಗೊಂಡು ಅದನ್ನ ಹೊಡೆದಾಕ್ತಾ ಇರ್ತಾನೆ. ಕಿಷ್ಟಪ್ಪ ತಲೆಯನ್ನ ಹೊಡೆದಾಕ್ತಾ ಹೋಗ್ತಾನೆ. ಅದನ್ನ ಹೊಡಿತಾ ಮತ್ತೆ ಕನಕ ಮೇಲೆ 4 ಫಿಂಗರ್ಸ್ ಬರ್ತಾನೆ. ಕಿಷ್ಟಪ್ಪಗೆ ಸರಿಯಾಗಿ ಹೊಡಿತಾನೆ. ಆಮೇಲೆ ಕನಕ ಮತ್ತೆ ನಾರ್ಮಲ್ ಆಗ್ತಾನೆ. 4 ಫಿಂಗರ್ ಜೊತೆ ಡೀಲ್ ಮಾಡ್ಕೊಳ್ಳೋಕೆ ಒಬ್ಬ ಬಿಸ್ನೆಸ್ ಮ್ಯಾನ್ ಬಂದಿರ್ತಾನೆ. ಕನಕ 4 ಫಿಂಗರ್ಸ್ಗೆ ಭಯ ಪಡಿಸ್ಬೇಕು ಅಂತ ಆ ಬಿಸ್ನೆಸ್ ಮ್ಯಾನ್ ಬೆನ್ ಮೇಲೆ ನನ್ನ ಬಿಟ್ಟೋಗೋ ಇಲ್ಲ ನರ್ಕ ನೋಡ್ತೀಯ ಅಂತ ಬರಿತಾನೆ. ಕನಕನ ಮೇಲೆ 4 ಫಿಂಗರ್ಸ್ ಬಂದಾಗ ಅದನ್ನ ನೋಡಿ 4 ಫಿಂಗರ್ಸ್ಗೆ ಈಗೋ ಹರ್ಟ್ ಆಗುತ್ತೆ. ಅದಕ್ಕೆ ಬಿಟ್ಟು ಹೋಗ್ಲೇಬಾರ್ದು ಅಂತ ಇನ್ನ ಸ್ಟ್ರಾಂಗ್ ಆಗಿ ಡಿಸೈಡ್ ಆಗ್ತಾನೆ.
ಅದಕ್ಕೆ ಫೋರ್ ಫಿಂಗರ್ಸ್ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೋಬೇಕು ಅಂತ ಡಿಸೈಡ್ ಆಗ್ತಾನೆ. ಅವನ್ ಮನೆಯಲ್ಲೇ ಡಾಕ್ಟರ್ಸ್ ನ ಕರೆಸಿ ಎಲ್ಲ ರೆಡಿ ಮಾಡ್ಕೊಳ್ತಾರೆ. ಇದನ್ನ ಕೇಳಿ ಒಂದ್ಸಲ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿದ್ರೆ ಕನಕನ್ ಕತೆ ಮುಗೀತು ಅಂತ ಕಿಷ್ಟಪ್ಪ ಮತ್ತೆ ಚೈತ್ರಾಗೆ ಗೊತ್ತಾಗುತ್ತೆ. ಅದಕ್ಕೆ ಕಿಷ್ಟಪ್ಪ ಅಗ್ನಿಗೆ ಕಾಲ್ ಮಾಡಿ ಈ ವಿಷಯ ಹೇಳ್ತಾನೆ. ಅಗ್ನಿ ಕನಕನ ಊರಿಗೆ ಕರ್ಕೊಂಡ್ ಬನ್ನಿ ಪೂಜೆ ಮಾಡ್ಬೇಕು ಅಂತ ಹೇಳ್ತಾನೆ. ಆದ್ರೆ ಇವಾಗ ಆಗಲ್ಲ. ಅದಕ್ಕೆ ಅಗ್ನಿ ಕಿಷ್ಟಪ್ಪಗೇನೆ ಪೂಜೆ ಮಾಡೋಕೆ ಹೇಳ್ತಾನೆ. ಅದೇ ಮನೆಯಲ್ಲಿ ಕಿಷ್ಟಪ್ಪ ಪೂಜೆ ಶುರು ಮಾಡ್ತಾನೆ. ಪ್ಲಾಸ್ಟಿಕ್ ಸರ್ಜರಿ ಶುರು ಮಾಡೋ ಮುಂಚೆ ಪೂಜೆ ವರ್ಕ್ ಆಗುತ್ತೆ. ಫೋರ್ ಫಿಂಗರ್ಸ್ ಪೂಜೆ ನಡೀತಿದ್ದ ಜಾಗಕ್ಕೆ ಬಂದು ಕೂತ್ಕೊಳ್ತಾನೆ. ಆದ್ರೆ ಪೂಜೆ ನಡೆಯೋ ಸಮಯದಲ್ಲಿ ಮಂತ್ರನ ನಿಲ್ಲಿಸದೆ ಹೇಳ್ಬೇಕಿರುತ್ತೆ. ಅದನ್ನ ವಿಡಿಯೋ ಕಾಲಲ್ಲಿ ಅಗ್ನಿ ಹೇಳ್ಕೊಡ್ತಾ ಇರ್ತಾನೆ. ಅದು ವರ್ಕ್ ಕೂಡ ಆಗ್ತಾ ಇರುತ್ತೆ. ಆದ್ರೆ ಸಿಗ್ನಲ್ ಪ್ರಾಬ್ಲಮ್ ಇಂದ ವಿಡಿಯೋ ಕಾಲ್ ಸ್ಟಕ್ ಆಗುತ್ತೆ. ಕಿಷ್ಟಪ್ಪಾಗಿ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಅಷ್ಟೇ ಫೋರ್ ಫಿಂಗರ್ಸ್ಗೆ ಎಚ್ಚರ ಆಗುತ್ತೆ. ಕಿಷ್ಟಪ್ಪಾಗಿ ಸರಿಯಾಗಿ ಹೊಡಿತಾನೆ. ಕನಕ ಮತ್ತೆ ನಾರ್ಮಲ್ ಆಗ್ತಾನೆ. ಅಗ್ನಿ ನನ್ ಕೈಲಿ ಮಾತ್ರ ಪೂಜೆ ಮಾಡೋಕೆ ಸಾಧ್ಯ, ಅವನ್ನ ಇಲ್ಲಿಗೆ ಕರ್ಕೊಂಡ್ ಬನ್ನಿ ಅಂತಾನೆ. ಆದ್ರೆ ಪಾಸ್ಪೋರ್ಟ್ ವೀಸಾ ಎಲ್ಲ ಕಳೆದೋಗಿರುತ್ತೆ. ಅದಕ್ಕೆ ಚೈತ್ರ ಆ ಗ್ಲಾಸ್ ಒರೆಸೋ ಹುಡುಗನ ತಂದೆ ದಿವಾಕರ್ಗೆ ಕಾಲ್ ಮಾಡಿ ಹೆಲ್ಪ್ ಕೇಳ್ತಾಳೆ. ಅವನಿಗೆ ಗೊತ್ತಿದ್ದ ಮಿನಿಸ್ಟರ್ ಜೊತೆ ಮಾತಾಡ್ತಾರೆ. ಪ್ರೈವೇಟ್ ಜೆಟ್ಗೆ 2,95,00,000 ಆಗುತ್ತೆ ಅಂತಾರೆ. ಅದಕ್ಕೆ ಫೋರ್ ಫಿಂಗರ್ಸ್ ಕೊಟ್ಟಿದ್ದ 3 ಕೋಟಿನ ದಿವಾಕರ್ಗೆ ಕೊಟ್ಟು ಕಳಿಸ್ತಾರೆ. ಇವಾಗ ಕನಕ ಮೇಲೆ ಫೋರ್ ಫಿಂಗರ್ಸ್ ಬರೋದು ಅವ್ನ್ ಕೋಪ ಆಗಿದ್ದಾಗ ಮಾತ್ರ ಅಂತ ಗೊತ್ತಾಗುತ್ತೆ. ಅದಕ್ಕೆ ಕನಕ ಕೋಪ ಮಾಡ್ಕೊಳ್ಳದೆ ಇರೋ ರೀತಿ ನೋಡ್ಕೊಳ್ತಾ ಇರ್ತಾರೆ. ಫ್ರೀ ಟೈಮ್ ಅಲ್ಲಿ ಕೊರಿಯಾ ಎಲ್ಲ ಸುತ್ತಾಡ್ತಾ ಇರ್ತಾರೆ. ಈ ಕಡೆ ಬೋರಾಗೆ ಫೋರ್ ಫಿಂಗರ್ಸ್ಗೆ ಆಕ್ಸಿಡೆಂಟ್ ಮಾಡಿಸಿದ್ದು ಯಾರು ಅಂತ ಗೊತ್ತಾಗುತ್ತೆ. ಅದು ಬೇರೆ ಯಾರು ಅಲ್ಲ, ಕನಕನ ಅಣ್ಣನೇ ಆಗಿರ್ತಾನೆ. ಅದಕ್ಕೆ ಬೋರ ಗ್ಯಾಂಗ್ ಕರ್ಕೊಂಡು ಅವನ್ನ ಹಿಡಿಯೋಕೆ ಹೋಗ್ತಾನೆ. ಕನಕಾಗೆ ಈ ವಿಷಯ ಗೊತ್ತಾಗಿ ಅವನಣ್ಣನ ಕಾಪಾಡೋಕೆ ಹೋಗ್ತಾನೆ. ಅವನಣ್ಣನ ಕರ್ಕೊಂಡು ಒಂದು ಚರ್ಚ್ ಒಳಗೆ ಹೋಗ್ತಾರೆ. ಕನಕ ಹೇಗೋ ಬೋರಾಗೆ ಹೊಡೆದು ಅವನ ಅಣ್ಣನ ಸೇಫ್ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಕನಕ ಕೋಪ ಮಾಡ್ಕೊಂಡಿದ್ಕೆ ಅವನ್ ಮೇಲೆ ಫೋರ್ ಫಿಂಗರ್ಸ್ ಬರ್ತಾನೆ. ಫೋರ್ ಫಿಂಗರ್ಗೆ ಕನಕ ಅಣ್ಣನೇ ಅವನ್ನ ಕೊಂದಿದ್ದು ಅಂತ ಗೊತ್ತಿರಲ್ಲ. ಸುಮ್ನೆ ಅಲ್ಲಿಂದ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಬೋರ ಬಂದು ಎಲ್ಲ ನಿಜ ಹೇಳ್ಬಿಡ್ತಾನೆ. ಕನಕ ಅವನ್ ಅಣ್ಣನನ್ನೇ ಕೊಲ್ಲೋಕೆ ಹೋಗ್ತಾನೆ. ಅವಾಗ ದಿವಾಕರ್ 3 ಕೋಟಿಲಿ ಮಿಕ್ಕಿದ್ದ 5 ಲಕ್ಷಕ್ಕೆ ಇಬ್ರು ರೌಡಿಗಳನ್ನ ಕರ್ಕೊಂಡ್ ಬಂದಿರ್ತಾನೆ. ಅವರು ಫೋರ್ ಫಿಂಗರ್ಸ್ ಜೊತೆ ಫೈಟ್ ಶುರು ಮಾಡ್ತಾರೆ. ಆದ್ರೆ ಸೋತೋಗ್ತಾರೆ. ಅಷ್ಟರಲ್ಲಿ ಚೈತ್ರ ಕನಕಾಗೆ ಇಂಜೆಕ್ಷನ್ ಚುಚ್ಚುತ್ತಾಳೆ. ಕನಕ ಮೂರ್ಛೆ ತಪ್ಪೋ ಅಷ್ಟರಲ್ಲಿ ಅವನ ಅಣ್ಣನಿಗೆ ಚುಚ್ಚೇ ಬಿಡ್ತಾನೆ. ಅವನ ಅಣ್ಣನ ಆಸ್ಪತ್ರೆಗೆ ಸೇರಿಸ್ತಾರೆ. ಅವತ್ತೇ ಕೊನೆ ದಿನ ಆಗಿರುತ್ತೆ. ಕನಕ ಅಣ್ಣಗೆ ಎಚ್ಚರ ಆಗುತ್ತೆ. ಕನಕ ಕೂಡ ನಾರ್ಮಲ್ ಆಗ್ತಾನೆ. ಅವಾಗ ಕನಕ ಅಣ್ಣ ಎಲ್ಲಾ ನಿಜ ಹೇಳ್ತಾನೆ. ಕನಕ ಅಣ್ಣ ಸಿಂಗಾಪುರಲ್ಲಿ ಬಿಸ್ನೆಸ್ ಮಾಡಿ ಲಾಸ್ ಆಗಿ ಕೊರಿಯಾಗೆ ಬಂದಿರ್ತಾನೆ. ಮದುವೆ ಆಗಿ ಆರಾಮಾಗಿ ಇರ್ತಾನೆ. ಒಂದಿನ ಫೋರ್ ಫಿಂಗರ್ಸ್ ಒಬ್ಬ ಪೊಲೀಸ್ನ ಕೊಲ್ಲೋಕೆ ಇಡೀ ಬಸ್ಸಲ್ಲಿದ್ದವರನ್ನೆಲ್ಲ ಕೊಂದಿರ್ತಾನೆ. ಅದ್ರಲ್ಲಿ ಕನಕ ಅತ್ಗೇನು ಇರ್ತಾಳೆ. ಅವಾಗ ಅವಳು ಪ್ರೆಗ್ನೆಂಟ್ ಆಗಿರ್ತಾಳೆ. ಅವಳು ಸತ್ತೋಗ್ತಾಳೆ. ಅದ್ರಿಂದ ಕನಕ ಅಣ್ಣ ಫೋರ್ ಫಿಂಗರ್ಸ್ ನ ಕೊಲ್ಲೋಕೆ ಪ್ಲಾನ್ ಮಾಡ್ತಾ ಇರ್ತಾನೆ. ಅವಾಗ ಫೋರ್ ಫಿಂಗರ್ಸ್ ಹೆಂಡತಿನೇ ಕಾಲ್ ಮಾಡಿ ಕೊಲ್ಲೋಕೆ ಐಡಿಯಾ ಕೊಡ್ತಾಳೆ. ಯಾಕಂದ್ರೆ ಅವಳಿಗೆ ಫೋರ್ ಫಿಂಗರ್ಸ್ ಜೊತೆ ಇರೋದು ಇಷ್ಟ ಇರಲ್ಲ. ಫೋರ್ ಫಿಂಗರ್ಸ್ ಎನಿಮೀಸ್ ಅವನ್ ಮೇಲಿರೋ ದ್ವೇಷಕ್ಕೆ ಅವನ್ ಮಗಳನ್ನ ಕೊಂದಿರ್ತಾರೆ. ಅವನ್ ಮಗನಿಗೂ ಏನಾದ್ರೂ ಮಾಡ್ತಾರೆ ಅನ್ನೋ ಭಯದಲ್ಲಿ ಫೋರ್ ಫಿಂಗರ್ಸ್ ಹೆಂಡ್ತಿನೇ ಕನಕ ಅಣ್ಣನಿಗೆ ಕೊಲ್ಲೋ ಪ್ಲಾನ್ ಕೊಟ್ಟಿರ್ತಾಳೆ. ಇದೆಲ್ಲ ಇವಾಗ ಕನಕಾಗೆ ಗೊತ್ತಾಗುತ್ತೆ. ಅಷ್ಟರಲ್ಲಿ ಆಸ್ಪತ್ರೆಗೆ ಅಗ್ನಿ ಬರ್ತಾನೆ. ಅವನು ಕಾಲಭೈರವನ ಪೂಜೆ ಮಾಡ್ಬೇಕು ಅಂತ ಹೇಳ್ತಾನೆ. ಅದು ಹೇಗೆ ಅಂದ್ರೆ ಕನಕನ ಸಾಯಿಸ್ಬೇಕು. ಅವಾಗ ಸತ್ತಿರೋ ದೇಹದಲ್ಲಿ ಆತ್ಮ ಇರೋಕೆ ಆಗಲ್ಲ. ಅವಾಗ 2 ಆತ್ಮಗಳು ಈಚೆ ಬರುತ್ತೆ. ಆಮೇಲೆ ಮತ್ತೆ ಕನಕನ ಬದುಕಿಸ್ಬೇಕು. ಇದು ಪೂಜೆ. ಇದಕ್ಕೆ ಕನಕ ಒಪ್ಕೊಳ್ತಾನೆ. ಪೂಜೆ ಶುರು ಮಾಡ್ತಾರೆ. ಕನಕ ಸತ್ತೋಗ್ತಾನೆ. ಆತ್ಮಗಳು ಈಚೆ ಬರುತ್ತೆ. ಆದ್ರೆ ಫೋರ್ ಫಿಂಗರ್ಸ್ ಆತ್ಮ ಅವನ ಹೆಂಡತಿನ ಕೊಲ್ಲೋಕೆ ಹೋಗುತ್ತೆ. ಇನ್ನೇನು ಕೊಲ್ತಾ ಇರುತ್ತೆ. ಅವಾಗ ಕನಕನ ಆತ್ಮ ಫೋರ್ ಫಿಂಗರ್ಸ್ ಆತ್ಮದ ಜೊತೆ ಯುದ್ಧ ಶುರು ಮಾಡುತ್ತೆ. ಸ್ವಲ್ಪ ಹೊತ್ತು ಒಡೆದಾಟದ ನಂತರ ಕನಕನ ಆತ್ಮ ತ್ರಿಶೂಲದಿಂದ ಫೋರ್ ಫಿಂಗರ್ಸ್ ಆತ್ಮನ ಡಿಸ್ಟ್ರಾಯ್ ಮಾಡುತ್ತೆ. ಕನಕ ಬದುಕೋತಾನೆ. ಎಲ್ರು ಇಂಡಿಯಾಗೆ ವಾಪಸ್ ಬರ್ತಾರೆ. 6 ತಿಂಗಳು ಕಳೆಯುತ್ತೆ. ಕಿಷ್ಟಪ್ಪ ಫೋರ್ ಫಿಂಗರ್ಸ್ ಹೆಂಡತಿ ಕೊಟ್ಟ ದುಡ್ಡಿಂದ ಕೀನ್ಯಾದವರ ಜೊತೆ ಸೇರಿ ಮೈನಿಂಗ್ ಮಾಡಿ ಬೇಜಾನ್ ದುಡ್ಡು ಮಾಡಿ ರಿಚ್ ಆಗ್ತಾ ಇರ್ತಾನೆ. ಅದಕ್ಕೆ ಪಾರ್ಟಿ ಕೊಡ್ತಾ ಇರ್ತಾನೆ. ಅಲ್ಲಿಗೆ ಕನಕ ಬಂದಿರ್ತಾನೆ. ಅಲ್ಲಿ ಒಬ್ಬ ಕೀನ್ಯಾದವನು ಏನೋ ಹುಡುಕ್ತಾ ಇರ್ತಾನೆ. ಏನು ಅಂದ್ರೆ ಅವನ ಅಂಕಲ್ದು ಅಸ್ಥಿ ಇದ್ದ ಡಬ್ಬ ಗಂಗೆಗೆ ಬಿಡೋಕೆ ಕೀನ್ಯಾಯಿಂದ ತಂದಿದ್ನಂತೆ. ಎಲ್ಲಿ ಅಂತ ನೋಡಿದ್ರೆ ಕನಕ ಅದಕ್ಕೆ ಎಣ್ಣೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ಬಿಟ್ಟಿರ್ತಾನೆ. ಇವಾಗ ಕನಕನ ಒಳಗೆ ಕೀನ್ಯಾದವನ ಆತ್ಮ ಸೇರಿರುತ್ತೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.